ಓಂ ಸಾಯಿರಾಮ್. ಶುಭೋದಯ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೂ ನಮಸ್ಕಾರ. ಈ ವಿಡಿಯೋ ನೀವು ನೋಡುತ್ತಿದ್ದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆರಂಭವಾಗಲಿದೆ ಎಂದು ನಾನು ಹೃದಯದಿಂದ ನಂಬುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ಇಂದು ಸಾಯಿಬಾಬಾ ನಿಮಗಾಗಿ ವಿಶೇಷ ಸಂದೇಶವನ್ನು ನೀಡಿದ್ದಾರೆ. ಮೊದಲು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಸಾಯಿ ನನ್ನ ಕುಟುಂಬದ ಜೊತೆ ಇದ್ದಾರೆ ಎಂದು ಬರೆಯಿರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಏಕೆಂದರೆ ನೀವು ಮಾಡುವ ಒಂದು ಸಣ್ಣ ಸಹಾಯದಿಂದ ಮತ್ತೊಬ್ಬರ ಜೀವನದಲ್ಲಿ ಆಶಯ ಬೆಳಗಬಹುದು. ಇಂದು ಬೆಳಗ್ಗೆ ಸಾಯಿಬಾಬಾ ನಿಮ್ಮನ್ನು ನೋಡುತ್ತಿದ್ದಾರೆ. ಅವರು ಹೇಳುತ್ತಿರುವುದು ಏನು ಗೊತ್ತಾ? ಮಗುವೇ, ನೀನು ಒಪ್ಪನೇ ಅಲ್ಲ, ನೀನು ಒಪ್ಪಳೇ ಅಲ್ಲ. ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ನೋವು ನನಗೆ ಗೊತ್ತಿದೆ. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದರೂ ನಿನ್ನ ಹೃದಯದಲ್ಲಿ ನಂಬಿಕೆ ಇದ್ದರೆ ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆಯಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಮಗು, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಿಂತು ಹೋಗಿದ್ದಂತೆ ಅನಿಸುತ್ತದೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನಿಸುತ್ತದೆ. ಆದರೆ ಆ ಕ್ಷಣದಲ್ಲಿ ನೆನಪಿಟ್ಟಿಕೋ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಒಪ್ಪನೇ ನಡೆಯುತ್ತಿದ್ದೀಯ ಎಂದು ಭಾವಿಸಬೇಡ. ನಿನ್ನ ಹೆಜ್ಜೆ ಹಿಂದೆ ಒಂದು ದಿವ್ಯ ಶಕ್ತಿ ನಿಂತಿದೆ. ನಿನ್ನ ಕಷ್ಟಗಳು ಶಾಶ್ವತವಲ್ಲ, ನಿನ್ನ ನೋವು ಶಾಶ್ವತವಲ್ಲ. ಆದರೆ ನಿನ್ನ ನಂಬಿಕೆ ಶಾಶ್ವತವಾದರೆ ನಿನ್ನ ಜೀವನ ಬದಲಾಯಿಸಬಹುದು. ನಂಬಿಕೆ ಶಕ್ತಿ. ನಂಬಿಕೆ ಎಂದರೆ ಕಣ್ಣುಗಳಿಂದ ಕಾಣುವುದು ಅಲ್ಲ, ಹೃದಯದಿಂದ ಅನುಭವಿಸುವ ಶಕ್ತಿ. ನೀನು ಇಂದು ಒಂದು ಸಣ್ಣ ಪ್ರಾರ್ಥನೆ ಮಾಡು. ಮನಸ್ಸಿನಲ್ಲಿ ಸಾಯಿಬಾಬಾ ಅವರ ಹೆಸರು ಹೇಳು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಎಂದು ನಿಧಾನವಾಗಿ ಜಪಿಸು. ನಿನ್ನ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗುತ್ತಿರುವುದನ್ನು ನೀನು ಅನುಭವಿಸುತ್ತೀಯಾ? ಹೋರಾಟ ಮಾಡುತ್ತಿರುವವರಿಗೆ ನೀನು ಹೋರಾಟ ಮಾಡುತ್ತಿದ್ದೀಯಾ? ಕಷ್ಟದಲ್ಲಿದ್ದೀಯಾ? ಯಾರಿಗೂ ಹೇಳಲಾಗದ ನೋವಿದೆಯಾ? ನೋಡು, ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನೀನು ಕುಸಿದಾಗ ನಾನು ನಿನ್ನನ್ನು ಹಿಡಿಯುತ್ತೇನೆ. ಈ ಮಾತುಗಳನ್ನು ಹೃದಯದಲ್ಲಿಟ್ಟಿಕೋ. ಇಂದು ನಿನ್ನ ದಿನ ಅಲ್ಲ, ಆದರೆ ನಿನ್ನ ಸಮಯ ಬರುತ್ತಿದೆ. ಧನಾತ್ಮಕ ಆರಂಭಕ್ಕಾಗಿ ಬೆಳಗಿನ ಸಂದೇಶ. ಈ ಬೆಳಗ್ಗೆಯಿಂದ ನೀನು ಹೊಸ ವ್ಯಕ್ತಿಯಾಗಿ ಆರಂಭಿಸು. ಹಳೆಯ ನೋವುಗಳನ್ನು ಬಿಡು, ಹಳೆಯ ಕೋಪವನ್ನು ಬಿಡು, ಹಳೆಯ ಭಯವನ್ನು ಬಿಡು. ನೀನು ಹೊಸ ನಂಬಿಕೆಯನ್ನು ಹಿಡಿದುಕೋ, ಹೊಸ ಆಶೆಯನ್ನು ಹಿಡಿದುಕೋ, ಹೊಸ ಜೀವನವನ್ನು ಆರಂಭಿಸು. ಸಾಯಿಬಾಬಾ ಆಶೀರ್ವಾದ ಪ್ರಾರ್ಥನೆ. ಸಾಯಿಬಾಬಾ ಇಂದು ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಆಶೀರ್ವಾದ ನೀಡಿ. ಅವರ ಮನೆಯಲ್ಲಿ ಸಂತೋಷ ತುಂಬಲಿ, ಅವರ ಕಣ್ಣೀರನ್ನು ಒರೆಸಲಿ, ಅವರ ಕಷ್ಟಗಳನ್ನು ದೂರ ಮಾಡಲಿ, ಅವರಿಗೆ ಶಾಂತಿ, ಆರೋಗ್ಯ, ಆಯುಷು ನೀಡಲಿ. ನೆನಪಿಟ್ಟಿಕೋ, ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ಇದು ಹೊಸ ಆರಂಭದ ದಿನ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಂದರೆ ಯಾವುದೂ ಅಸಾಧ್ಯವಲ್ಲ. ನೀನು ಇಂದು ನಂಬಿಕೆಯಿಂದ ಒಂದು ಹೆಜ್ಜೆ ಇಟ್ಟರೆ ನಾಳೆ ಅದ್ಭುತ ಫಲಿತಾಂಶ ನಿನ್ನನ್ನು ಕಾಯುತ್ತಿದೆ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಈಗಲೇ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಕುಟುಂಬದ ಜೊತೆ ಇದ್ದಾರೆ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಮಾಡು. ನಮ್ಮ ಸಾಯಿ ಕುಟುಂಬಕ್ಕೆ ಜಾಯಿನ್ ಆಗಿ. ಈ ಸಂದೇಶವನ್ನು ಎಲ್ಲರಿಗೂ ಶೇರ್ ಮಾಡು. ಯಾಕಂದರೆ ಯಾರು ಒಬ್ಬರಿಗೆ ಈ ವಿಡಿಯೋ ಇಂದು ಆಶೆಯ ಬೆಳಕು ಆಗಬಹುದು. ಮನಸ್ಸಿನೊಳಗಿನ ಯುದ್ಧ. ಮಗು, ಈ ಕ್ಷಣದಲ್ಲಿ ನೀನು ಏನು ಯೋಚಿಸುತ್ತಿದ್ದೀಯಾ ಅಲ್ಲವಾ? ನನ್ನ ಜೀವನ ಏಕೆ ಇಷ್ಟು ಕಷ್ಟ? ನನಗೆ ಯಾಕೆ ಯಾರೂ ಸಹಾಯ ಮಾಡುತ್ತಿಲ್ಲ? ನಾನು ಯಾವತ್ತೂ ಮುಂದೆ ಹೋಗಲಾರೆನ? ಈ ಪ್ರಶ್ನೆಗಳು ನಿನ್ನ ಮನಸ್ಸನ್ನು ತುಂಬಿಕೊಂಡಿರಬಹುದು. ಆದರೆ ಇಂದು ಸಾಯಿಬಾಬಾ ನಿನ್ನನ್ನು ಒಂದು ಮಾತಿನಲ್ಲಿ ಸಮಾಧಾನಪಡಿಸುತ್ತಿದ್ದಾರೆ. ನಿನ್ನ ಜೀವನ ನಿಂತಿಲ್ಲ, ಅದು ತಯಾರಾಗುತ್ತಿದೆ. ನೀನು ಈಗ ಕತ್ತಲಲ್ಲಿ ಇದ್ದಂತೆ ಕಾಣಿಸಬಹುದು, ಆದರೆ ಅದು ಬೆಳಕು ಬರುವ ಮುಂಚಿನ ಕ್ಷಣ. ಸಾಯಿಬಾಬಾ ಹೇಳುವ ಗುಪ್ತ ಸಂದೇಶ. ಸಾಯಿಬಾಬಾ ಎಂದು ಹೇಳುತ್ತಾರೆ, ನಿನ್ನ ಕಣ್ಣೀರು ನನಗೆ ಅಮೂಲ್ಯ. ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ. ನಿನ್ನ ಹೃದಯದಲ್ಲಿ ಇರುವ ನಂಬಿಕೆ ನನಗೆ ಕಾಣುತ್ತಿದೆ. ನೀನು ಯಾರಿಗೂ ಹೇಳದ ನೋವನ್ನು ನಾನು ತಿಳಿದಿದ್ದೇನೆ. ನೀನು ನಗುವ ಹಿಂದೆ ಮರೆ ಮಾಡಿರುವ ಕಷ್ಟವನ್ನು ನಾನು ನೋಡುತ್ತಿದ್ದೇನೆ. ಆದರೆ ನೆನಪಿಟ್ಟಿಕೋ, ನಾನು ನಿನ್ನ ಜೊತೆ ಇದ್ದೇನೆ. ಒಂದು ಸಣ್ಣ ಕತೆ. ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿದ್ದ. ಅವನಿಗೆ ಕೆಲಸ ಇಲ್ಲ, ಹಣ ಇಲ್ಲ, ಕುಟುಂಬದಲ್ಲಿ ಶಾಂತಿ ಇಲ್ಲ. ಅವನು ಪ್ರತಿದಿನ ಸಾಯಿಬಾಬಾ ಹೆಸರು ಜಪಿಸುತ್ತಿದ್ದ. ಓಂ ಸಾಯಿರಾಮ್, ನನಗೆ ದಾರಿ ತೋರಿಸು ಎಂದು ಅಳುತ್ತಿದ್ದ. ಕೆಲ ತಿಂಗಳುಗಳ ನಂತರ ಅವನಿಗೆ ಅಚ್ಚರಿಯಂತೆ ಒಂದು ಅವಕಾಶ ಸಿಕ್ಕಿತು. ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಅವನು ಹೇಳಿದ ಮಾತು ಏನು ಗೊತ್ತಾ? ನಾನು
ಬದಲಾಗಲಿಲ್ಲ. ನನ್ನ ನಂಬಿಕೆ ನನ್ನನ್ನು ಬದಲಾಯಿಸಿತು. ನಿನ್ನ ಜೀವನಕ್ಕೂ ಅದೇ ಸಂದೇಶ. ನಿನ್ನ ಜೀವನದಲ್ಲಿ ಈಗ ಕಷ್ಟ ಇದ್ದರೂ ಇದು ಶಾಶ್ವತವಲ್ಲ. ನಿನ್ನ ಹೋರಾಟ ನಿನ್ನನ್ನು ತಯಾರಿಸುತ್ತಿದೆ. ನಿನ್ನ ಕಣ್ಣೀರು ನಿನ್ನನ್ನು ಶಕ್ತಿಶಾಲಿಯಾಗಿ ಮಾಡುತ್ತಿದೆ. ನೀನು ಇಂದು ಸೋತಂತೆ ಅನಿಸಿದರೂ ನಾಳೆ ನೀನೇ ಗೆಲುವಿನ ಕಥೆಯಾಗಬಹುದು. ಮನಸ್ಸು ಶಾಂತಿ ಮಾಡುವ ಪ್ರಾರ್ಥನೆ. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಒಮ್ಮೆ ಹೃದಯದಿಂದ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಹೆಸರು ಹೇಳುವಾಗ ನಿನ್ನ ಮನಸ್ಸಿನಲ್ಲಿ ಇರುವ ಭಾರ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಎಂದು ಅನುಭವಿಸು. ನಿನ್ನ ಒಳಗಿನ ಭಯ ಕಡಿಮೆಯಾಗುತ್ತಿದೆ. ನಿನ್ನ ಹೃದಯದಲ್ಲಿ ಶಾಂತಿ ಬರುತ್ತಿದೆ. ಹೊಸ ದಿನ, ಹೊಸ ಅವಕಾಶ. ಇಂದು ಬೆಳಗ್ಗೆ ನೀನು ಹೊಸ ಆರಂಭ ಮಾಡಬೇಕು. ಹಳೆಯ ನೋವುಗಳನ್ನು ಹಿಂದೆ ಬಿಡು. ಹಳೆಯ ತಪ್ಪುಗಳನ್ನು ಕ್ಷಮಿಸು. ಹಳೆಯ ಭಯಗಳನ್ನು ಬಿಡು. ಇಂದು ನೀನು ಹೊಸ ವ್ಯಕ್ತಿ. ಸಾಯಿಬಾಬಾ ಹೇಳುತ್ತಾರೆ, ನೀನು ಬದಲಾಗಿದ್ದರೆ ನಿನ್ನ ಜೀವನ ಬದಲಾಗುತ್ತದೆ. ಧೈರ್ಯದ ಮಾತುಗಳು. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ನಿನ್ನ ಜೊತೆ ಕಾಣದ ಶಕ್ತಿ ಇದೆ. ನೀನು ಬೀಳುವಾಗ ಹಿಡಿಯುವ ಕೈ ಇದೆ. ನೀನು ಅಳುವಾಗ ಕೇಳುವ ಹೃದಯ ಇದೆ. ಅದು ಸಾಯಿಬಾಬಾ ಶಕ್ತಿ. ನೀನು ಎಷ್ಟು ದೂರ ಇದ್ದರೂ ಅವರು ನಿನ್ನನ್ನು ಬಿಟ್ಟಿಲ್ಲ. ಇಂದು ಮಾಡುವ ಪ್ರತಿಜ್ಞೆ. ಇಂದು ನೀನು ಒಂದು ನಿರ್ಧಾರ ಮಾಡು. ನಾನು ಆರ್ಥಿಕವಾಗಿ ನಂಬುತ್ತೇನೆ. ನಾನು ಸೋಲುವುದಿಲ್ಲ. ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ಮಾತುಗಳನ್ನು ನೀನು ಹೃದಯದಲ್ಲಿ ಇಟ್ಟಿಕೋ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ಅವರ ಜೀವನದಲ್ಲಿ ಕಷ್ಟ ಕಡಿಮೆಯಾಗಲಿ. ಮನಸ್ಸಿನಲ್ಲಿ ಶಾಂತಿ ಬರಲಿ. ಕುಟುಂಬದಲ್ಲಿ ಸಂತೋಷ ತುಂಬಲಿ. ಹೊಸ ಅವಕಾಶಗಳು ಬರಲಿ. ಅವರು ಏನೇ ಕಳೆದುಕೊಂಡಿದ್ದರೂ ಅದಕ್ಕಿಂತ ಉತ್ತಮವಾದದ್ದು ಅವರಿಗೆ ಸಿಗಲಿ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಕುಟುಂಬದ ಜೊತೆ ಇದ್ದಾರೆ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡು. ಕನಿಷ್ಠ 3 ಜನರಿಗೆ ಶೇರ್ ಮಾಡು. ಏಕೆಂದರೆ ನೀನು ಶೇರ್ ಮಾಡಿದ ಒಂದು ವಿಡಿಯೋ ಯಾರೋ ಒಬ್ಬರ ಜೀವನ ಉಳಿಸಬಹುದು. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ಮಗು, ಈ ಕ್ಷಣದಲ್ಲಿ ನೀನು ಹೊರಗೆ ನಗುತ್ತಿದ್ದರೂ ಒಳಗೆ ಒಂದು ಮೌನ ಯುದ್ಧ ನಡೆಯುತ್ತಿರಬಹುದು. ಯಾರಿಗೂ ಹೇಳಲಾಗದ ಮಾತುಗಳು, ಯಾರಿಗೂ ತೋರಿಸಲಾಗದ ಕಣ್ಣೀರು, ಹೃದಯದಲ್ಲಿ ತುಂಬಿರುವ ನೋವು. ಆದರೆ ಇಂದು ಸಾಯಿಬಾಬಾ ನಿನ್ನ ಹತ್ತಿರ ನಿಂತು ಹೇಳುತ್ತಿದ್ದಾರೆ, ನಾನು ನಿನ್ನ ಮೌನವನ್ನು ಕೂಡ ಕೇಳುತ್ತಿದ್ದೇನೆ. ನೀನು ಮಾತು ಹೇಳದೆ ಇದ್ದರೂ ನಿನ್ನ ಕಣ್ಣೀರು ಅವರಿಗೆ ತಿಳಿದಿದೆ. ನಂಬಿಕೆ ಕುಸಿದಾಗ ಬರುವ ಬೆಳಕು. ಕೆಲವೊಮ್ಮೆ ಜೀವನದಲ್ಲಿ ನಂಬಿಕೆ ಕುಸಿಯುತ್ತದೆ. ಇನ್ನು ನೀನು ಏನೂ ಆಗುವುದಿಲ್ಲ ಅನಿಸುತ್ತದೆ. ಆದರೆ ಅದೇ ಕ್ಷಣದಲ್ಲಿ ಅದೃಶ್ಯ ಶಕ್ತಿ ಕೆಲಸ ಆರಂಭಿಸುತ್ತದೆ. ನೀನು ನಂಬಿಕೆ ಕಳೆದುಕೊಂಡ ಕ್ಷಣದಲ್ಲಿ ದೇವರು ನಿನಗಾಗಿ ಹೊಸ ದಾರಿ ಸೃಷ್ಟಿಸುತ್ತಿದ್ದಾರೆ. ಅದು ನಿನಗೆ ಕಾಣುವುದಿಲ್ಲ, ಆದರೆ ಅದು ನಿರ್ಮಾಣವಾಗುತ್ತಿದೆ. ಸಾಯಿಬಾಬಾ ಎಂದು ಹೇಳುತ್ತಾರೆ, ನಿನ್ನ ಕಾಯುವಿಕೆ ವ್ಯರ್ಥವಲ್ಲ. ನಿನ್ನ ತಾಳ್ಮೆ ಫಲ ಕೊಡುತ್ತದೆ. ನಿನ್ನ ಸಮಯ ಬರುತ್ತಿದೆ. ನೀನು ಇಂದು ಸೋತಂತೆ ಕಾಣಬಹುದು, ಆದರೆ ಇದು ನಿನ್ನ ಗೆಲುವಿನ ಆರಂಭದ ಅಧ್ಯಾಯ. ಒಂದು ನಿಜವಾದ ಜೀವನದ ಪಾಠ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವೂ ಕಳೆದುಕೊಂಡಿದ್ದ. ಅವನಿಗೆ ಆಶೆ ಇಲ್ಲ, ದಾರಿ ಇಲ್ಲ. ಅವನು ಪ್ರತಿದಿನ ಒಂದು ಮಾತು ಹೇಳುತ್ತಿದ್ದ, ಸಾಯಿಬಾಬಾ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಕೆಲ ತಿಂಗಳುಗಳ ನಂತರ ಅವನು ಹೊಸ ಕೆಲಸ ಪಡೆದುಕೊಂಡ, ಜೀವನ ಮತ್ತೆ ಕಟ್ಟಿಕೊಂಡ. ಅವನು ಹೇಳಿದ ಮಾತು ಏನು ಗೊತ್ತಾ? ದೇವರು ತಡ ಮಾಡುತ್ತಾರೆ, ಆದರೆ ಎಂದಿಗೂ ತಪ್ಪು ಮಾಡಲ್ಲ. ನಿನ್ನ ಜೀವನಕ್ಕೂ ಸಂದೇಶ. ನೀನು ಈಗ ಏನು ಅನುಭವಿಸುತ್ತಿದ್ದೀಯೋ ಅದು ಶಾಶ್ವತವಲ್ಲ. ನಿನ್ನ ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ಅವು ನಿನ್ನನ್ನು ರೂಪಿಸಲು ಬಂದಿವೆ. ನೀನು ಇಂದು ಅಳುತ್ತಿದ್ದರೆ ನಾಳೆ ಅದೇ ಕಣ್ಣೀರು ಸಂತೋಷವಾಗುತ್ತದೆ. ಹೃದಯದ ಶಾಂತಿ ಅಭ್ಯಾಸ. ಈ ಕ್ಷಣದಲ್ಲಿ ನೀನು ಒಂದು ಕೆಲಸ ಮಾಡು. ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರೆಳೆ. ಮನಸ್ಸಿನಲ್ಲಿ ಹೇಳು, ಓಂ ಸಾಯಿರಾಮ್, ನಾನು ಒಬ್ಬನೇ ಅಲ್ಲ, ನಾನು ಒಬ್ಬಳೇ ಅಲ್ಲ. ಈ ಕ್ಷಣದಲ್ಲಿ ನಿನ್ನ ಮನಸ್ಸು ಸ್ವಲ್ಪ ಹಗುರವಾಗುವುದನ್ನು ನೀನು ಅನುಭವಿಸುತ್ತಿದ್ದೀಯೇ? ಹೊಸ ನಂಬಿಕೆಯ ಆರಂಭ. ಇಂದು ನೀನು ಒಂದು ಹೊಸ ನಿರ್ಧಾರ ಮಾಡು. ನಾನು ಭಯಪಡುವುದಿಲ್ಲ, ನಾನು ನಂಬಿಕೆಯಿಂದ ಬದುಕುತ್ತೇನೆ. ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ಮಾತುಗಳು ನಿನ್ನ ಜೀವನದ ತಿರುವು ಆಗಬಹುದು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ಅವರ ಜೀವನದಲ್ಲಿ ಇರುವ ಕಷ್ಟಗಳು ಕಡಿಮೆಯಾಗಲಿ. ಮನೆಯಲ್ಲಿ ಶಾಂತಿ ತುಂಬಲಿ. ಕುಟುಂಬದಲ್ಲಿ ಸಂತೋಷ ಬರಲಿ. ಹೊಸ ಅವಕಾಶಗಳು ಬರಲಿ. ಅವರು ಎಲ್ಲಿ ನಿಂತಿದ್ದಾರೋ ಅಲ್ಲಿಂದಲೇ ಅವರ ಜೀವನ ಬದಲಾವಣೆ ಆರಂಭವಾಗಲಿ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಕುಟುಂಬದ ಜೊತೆ ಇದ್ದಾರೆ ಎಂದು ಟೈಪ್ ಮಾಡು. ಚಾನೆಲ್ ಸಬ್ಸ್ಕ್ರೈಬ್ ಮಾಡು. ಕನಿಷ್ಠ 5 ಜನರಿಗೆ ಶೇರ್ ಮಾಡು. ಏಕೆಂದರೆ ಈ ಒಂದು ವಿಡಿಯೋ ಯಾರೋ ಒಬ್ಬರಿಗೆ ಆಶೆಯ ಬೆಳಕು ಆಗಬಹುದು. ನೀನು ಶೇರ್ ಮಾಡಿದರೆ ಸಾಯಿಬಾಬಾ ನಿನ್ನ ಜೊತೆ ಯಾವಾಗಲೂ ಇರುತ್ತಾರೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ.
ನಿನ್ನ ಒಳಗಿನ ಹೋರಾಟ ಯಾರಿಗೂ ಕಾಣುವುದಿಲ್ಲ ಮಗು. ನೀನು ಹೊರಗೆ ನಗುತ್ತಾ ಇದ್ದರೂ ಒಳಗೆ ಎಷ್ಟು ವಿಚಾರಗಳನ್ನು ಒತ್ತಿದ್ದೀಯ ಅಲ್ಲ. ಯಾರಿಗೂ ಹೇಳಲಾಗದ ಒತ್ತಡ, ಯಾರಿಗೂ ತೋರಿಸಲಾಗದ ಕಣ್ಣೀರು, ಮೌನವಾಗಿ ಸಹಿಸುತ್ತಿರುವ ಹೋರಾಟ. ಆದರೆ ಎಂದು ಸಾಯಿಬಾಬಾ ನಿನ್ನ ಹೃದಯವನ್ನು ಸ್ಪರ್ಶಿಸಿ ಹೇಳುತ್ತಿದ್ದಾರೆ, ನಾನು ನಿನ್ನ ಹೃದಯದ ನೋವನ್ನು ಸಂಪೂರ್ಣವಾಗಿ ತಿಳಿದಿದ್ದೇನೆ. ನೀನು ಹೇಳದೇ ಇದ್ದರೂ ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ಅರ್ಥ ಇದೆ. ದೇವರ ಸಮಯ ಯಾವತ್ತೂ ಸರಿಯಾಗಿರುತ್ತದೆ. ನೀನು ಎಷ್ಟು ಬೇಗ ಆಗಬೇಕು ಅಂದರೂ ಕೆಲವು ವಿಷಯಗಳು ತಡವಾಗುತ್ತವೆ. ಆದರೆ ಆ ತಡವಾಗುವುದು ನಿನ್ನ ಹಿತಕ್ಕಾಗಿ. ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನಗಾಗಿ ಸರಿಯಾದ ಸಮಯವನ್ನು ಕಾಯುತ್ತಿದ್ದೇನೆ. ನೀನು ಈಗ ನೋವಿನಲ್ಲಿದ್ದರೂ ಅದು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ತಯಾರಿ. ಒಂದು ಭಕ್ತಿ ಕತೆ, ನಂಬಿಕೆ ಪಾಠ. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದಳು. ಅವಳ ಕುಟುಂಬದಲ್ಲಿ ಸಮಸ್ಯೆ, ಹಣದ ಕೊರತೆ ಎಲ್ಲವೂ ಇತ್ತು. ಅವಳು ಪ್ರತಿದಿನ ಸಾಯಿಬಾಬಾ ಹೆಸರು ಜಪಿಸುತ್ತಿದ್ದಳು. ಓಂ ಸಾಯಿರಾಮ್, ನನ್ನನ್ನು ಬಿಡಬೇಡಿ ಎಂದು ಕಣ್ಣೀರು ಹಾಕುತ್ತಿದ್ದಳು. ಕೆಲ ಸಮಯದ ನಂತರ ಅವಳ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಅವಳು ಹೇಳಿದ ಮಾತು ಏನು ಗೊತ್ತಾ? ನಾನು ಕಾಯುತ್ತಿದ್ದೆ, ದೇವರು ನನ್ನನ್ನು ಮರೆಯಲಿಲ್ಲ. ನಿನ್ನ ಜೀವನಕ್ಕೂ ಅದೇ ಸಂದೇಶ. ನೀನು ಈಗ ಏನೇ ಎದುರಿಸುತ್ತಿದ್ದೀಯೋ ಅದು ನಿನ್ನ ಅಂತ್ಯವಲ್ಲ, ಅದು ನಿನ್ನ ಹೊಸ ಆರಂಭದ ಮೊದಲ ಹೆಜ್ಜೆ. ನಿನ್ನ ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ಅವು ನಿನ್ನನ್ನು ಬಲಪಡಿಸಲು ಬಂದಿವೆ. ಮನಸ್ಸಿಗೆ ಶಾಂತಿ ನೀಡುವ ಕ್ಷಣ. ಈ ಕ್ಷಣದಲ್ಲಿ ನೀನು ಸ್ವಲ್ಪ ಕಣ್ಣು ಮುಚ್ಚು, ಒಂದು ಆಳವಾದ ಉಸಿರೆಳೆ. ಹೃದಯದಲ್ಲಿ ಹೇಳು, ಓಂ ಸಾಯಿರಾಮ್, ನಾನು ಶಾಂತಿಯಾಗುತ್ತಿದ್ದೇನೆ. ಈ ಕ್ಷಣದಲ್ಲಿ ನಿನ್ನ ಒಳಗಿನ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತಿರುವಂತೆ ಅನುಭವಿಸು. ಹೊಸ ಬೆಳಗಿನ ಶಕ್ತಿ. ಇಂದು ಬೆಳಗ್ಗೆ ನೀನು ಹೊಸ ವ್ಯಕ್ತಿ. ಹಳೆಯ ಭಯಗಳನ್ನು ಬಿಡು, ಹಳೆಯ ನೋವನ್ನು ಬಿಡು, ಹಳೆಯ ಯೋಚನೆಗಳನ್ನು ಬಿಡು, ಹೊಸ ಆಶೆಯನ್ನು ಹಿಡಿದುಕೋ. ಸಾಯಿಬಾಬಾ ಹೇಳುತ್ತಾರೆ, ನೀನು ಬದಲಾದರೆ ನಿನ್ನ ಜೀವನ ಬದಲಾಗುತ್ತದೆ. ನೀನು ಎಷ್ಟು ಕುಸಿದಿದ್ದರೂ, ನೀನು ಎಷ್ಟೇ ಒಂಟಿಯಾಗಿದ್ದರೂ ನಿನ್ನ ಜೊತೆ ಒಂದು ದಿವ್ಯ ಶಕ್ತಿ ಇದೆ. ಅದು ನಿನ್ನನ್ನು ಬಿಡುವುದಿಲ್ಲ, ಅದು ನಿನ್ನನ್ನು ರಕ್ಷಿಸುತ್ತದೆ. ಅದು ಸಾಯಿಬಾಬಾ ಶಕ್ತಿ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಕುಟುಂಬದ ಜೊತೆ ಮತ್ತು ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡು. ಕನಿಷ್ಠ 5 ಜನರಿಗೆ ಶೇರ್ ಮಾಡು. ಏಕೆಂದರೆ ನೀನು ಶೇರ್ ಮಾಡಿದ ಒಂದು ಸಂದೇಶ ಯಾರೋ ಒಬ್ಬರ ಜೀವನದಲ್ಲಿ ಬೆಳಕು ತರಬಹುದು. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭೋದಯ, ಶುಭ ದಿನ.